ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಲಾಯದಗುಂದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಲಾಯದಗುಂದಿ ಸನ್ 2023-24ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಸಭಾಭವನದಲ್ಲಿ ಸಂಘದ ಅಧ್ಯಕ್ಷರು ಪ್ರಕಾಶ್ ಕಮಲಪ್ಪ ಗೌಡರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿದೆ. ಒಟ್ಟು ಷೇರುದಾರರು 1440 ಜನ ಇದ್ದು ಬಿಕೆಸಿ, ಸಿಎಂ, ಟಿಐಪಿ, ಎಂಟಿಟಿಆರ್ ಮತ್ತು ರೇಷ್ಮೆ ಸಾಲ, ಭೂ ಅಭಿವೃದ್ಧಿ ಸಾಲ, ಕೃಷಿಯೇತರ ಸಾಲ, ಹೈನುಗಾರಿಕೆ ಸಾಲವನ್ನು ಕೊಟ್ಟಿದ್ದೇವೆ. ನಮ್ಮ ರೈತರಿಗೆ ಅನುಕೂಲ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಗೌಡರ್ ಅಧ್ಯಕ್ಷರು, ತಿಪ್ಪಣ್ಣ ಗೋಡಿ, ನಾಗಪ್ಪ ಮಾಳವಾಡ್, ಸುಭಾಷ್ ಗುರುಶ್ಯಾಮ್ನವರ, ಆಸಿಂಗೆಪ್ಪ ಪಾತ್ರೋಟಿ, ಸಂಗಪ್ಪ ಹಕಾರಿ, ಶರಣಪ್ಪ ಅಂಬಿಗೇರ್, ಮಹದೇವಪ್ಪ ಕುರಿ, ಪ್ರಭುಲಿಂಗ ಗೌಡರ್, ಸತ್ಯವ್ವ ಅಳಗುಂಡಿ, ಸತ್ಯವ್ವ ಹೀರಣ್ಣವರ್, ಶಂಕರಪ್ಪ ಅಂಗಡಿ, ಬಿಡಿಸಿಸಿ ಬ್ಯಾಂಕ್ ಸಿಬ್ಬಂದಿ, ಎಎಸ್ ಕೆಂಚನಗೌಡ, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಗಳು, ರೈತರು, ಊರಿನ ಗುರು ಹಿರಿಯರು ಭಾಗಿಯಾಗಿದ್ರು ಅಂತ ಹೇಳಿದ್ದಾರೆ. ಪ್ರಕಾಶ್ ಗೌಡ್ರು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯ ಆಡಳಿತ ಮತ್ತು ಸಹಕಾರ ಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಸಂಘದಲ್ಲಿ ಯಶಸ್ವಿನಿ ಯೋಜನೆ ಕಾರ್ಡ್ 200 ಹೆಚ್ಚು ಕಾರ್ಡ್ಗಳನ್ನು ಮಾಡಲಾಗಿದೆ. ಇನ್ನೂ ಮಾಡಿಸುವಂತವರು ಕೂಡ ಮಾಡಿಸಬಹುದು ಎಂದರು. ಪ್ರಕಾಶ್ ಗೌಡ್ರು ಪಿಕೆಪಿಎಸ್ ಅಧ್ಯಕ್ಷರು, ಸರಳ ಕಂಚನಿಗೆ ವ್ಯಕ್ತಿ, ಸರಳ ಜೀವಿ, ಯಾರೇ ತಮ್ಮ ಸಮಸ್ಯೆಗಳನ್ನ ಅವರ ಮುಂದೆ ಹೇಳಿದರೆ ಸಮಸ್ಯೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮಬದ್ಧವಾಗಿ ಬಗೆಹರಿಸಲು ತಿಳಿಸ್ತಾ ಇದ್ರು. ಸಾರ್ವಜನಿಕರ ನೆಚ್ಚಿನ ಪಿಕೆಪಿಎಸ್ ಅಧ್ಯಕ್ಷರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದರು. ಈ ವರ್ಷ ಲಾಯದಗುಂದಿ ಪಿಕೆಪಿಎಸ್ ಸಂಘಕ್ಕೆ 14,50,000 ನಿವ್ವಳ ಲಾಭದಾಯಕವಾಗಿದೆ ಎಂದು ಅಧ್ಯಕ್ಷರು ಪ್ರಕಾಶ್ ಗೌಡ್ರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಏನೇನು ನೀವು ಪ್ರಸ್ತಾವನೆ ಮಾಡಿದ್ರಿ? 2023-24ನೇ ಸಾಲಿನ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗಿದೆ. ನಮ್ಮ ಸುಮಾರು 1,440 ಜನ ಷೇರುದಾರಿದ್ದು ಅದರ ಷೇರುಮಾನ 97 ಲಕ್ಷ ಮೇಲು ಕೊಟ್ಟಿರುವುದರಿಂದ, ಅದೇ ರೀತಿಯಾಗಿ ಸುಮಾರು 13 ಜನ FD ಮಾಡಿ ನಮ್ಮ ಬ್ಯಾಂಕಿನಲ್ಲಿ 37 ಲಕ್ಷವರೆಗೆ ನಮ್ಮ ಹಣವನ್ನು ಜಮಾ ಮಾಡುತ್ತಾರೆ. ಅದೇ ರೀತಿಯಾಗಿ ನಾವು ಕೃಷಿಯೇತರ ಸಾಲವನ್ನಾಗಿ 1,169 ಮಂದಿಗೆ ಕೊಟ್ಟಿದ್ದೇವೆ. ಸುಮಾರು 47 ಲಕ್ಷವನ್ನು ಕೃಷಿಯೇತರ ಸಾಲವನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ರೇಷ್ಮೆ ಸಾಲವನ್ನು ಕೊಟ್ಟಿದ್ದೇವೆ. ಹೈನುಗಾರಿಕೆ ಸಾಲವನ್ನು ಕೊಟ್ಟಿದ್ದೇವೆ. ಹೈನುಗಾರಿಕೆ ಸಾಲ ಎಷ್ಟು ಮಂದಿ ಕೊಟ್ಟಿರಿ? ಹೈನುಗಾರಿಕೆ ಸಾಲ ನಮ್ಮ 37 ಮಂದಿಗೆ ಕೊಟ್ಟಿದ್ದೇವೆ. ಎಷ್ಟೆಷ್ಟು ನೀವು ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೊಟ್ಟಿರಿ? ಎಷ್ಟು ಲಿಮಿಟ್? 32ರಿಂದ 35,000ವರೆಗೆ ಒಂದೊಂದು ಹೈನುಗಾರಿಕೆ ಮೇಂಟೆನೆನ್ಸ್ ಕೊಟ್ಟಿವಿ. ನಾವು ದನಗಳನ್ನು ಸಂರಕ್ಷಣೆಗೋಸ್ಕರ ಮತ್ತು ಆಹಾರ ಖರೀದಿಸ ಕೊಟ್ಟಿದ್ದೀವಿ. 35,000 ಅಷ್ಟೇ ಕೊಟ್ಟಿರಿ? 35,000ವರೆಗೆ ಕೊಟ್ಟಿದ್ದಾರೆ. 2 ದನಗಳಿಗೆ ಮೇಂಟೈನ್ ಮಾಡುವಂಥ ಸರ್ಕಾರದ ಯೋಜನೆ 42ವರೆಗೂ ಕೊಟ್ಟಿದ್ದೀವಿ ಒಬ್ಬೊಬ್ಬರಿಗೆ. ಇತ್ತಿತ್ತಲಾಗಿ ಒಂದು 5 ಲಕ್ಷ ತನಕ ಒಂದು ಹೈನುಗಾರಿಕೆ ಮಾಡ್ಬೇಕಂತ ಒಂದು ಯೋಜನೆ ಒಂದು ಹೇಳ್ತಾರೆ. ಅದು ನಿಮ್ಮ ಸೊಸೈಟಿ ಒಳಗೆ ಕೊಟ್ಟರೇ ಇಲ್ಲ? ನಮ್ಮ ಸೊಸೈಟಿಯಿಂದ ಇದುವರೆಗೂ ನಾವು ಕೊಟ್ಟಿಲ್ಲ. ಆ ಪ್ರಸ್ತಾವನೆ ಯಾರೂ ನಮ್ಗೆ ಕಳಿಸಿಲ್ಲ. ಅದೇ ರೀತಿ ನಮ್ಗೆ ಏನಾದರೂ ಕೊಡಬೇಕಾದ್ರೆ DCC ಬ್ಯಾಂಕ್ನವ್ರು ಕೊಡಬೇಕು ಹೊರತಾಗಿ ನಾವೇನಿಲ್ಲ. ನಬಾರ್ದಿಂದ ಕೊಡುವಂಥ ಸಹಾಯ ಅದು ಬರ್ಬೇಕಿಂತ ಅಷ್ಟೇ. ಕೋಟೆಗೆಲ್ಲ PKPCನಲ್ಲಿ ಆಲ್ರೆಡಿ ಈಗ 4-5 ಜನಕ್ಕೆ ಕೊಟ್ಟರೆ ಈಗ ಜನರು ಸಾರ್ವಜನಿಕ ಕೇಳತ್ತಾರೆ. ಆ ಥರ ನೀವು ಇಲ್ಲಿ ಕೊಟ್ಟರೆ ಅನುಕೂಲಕ್ಕೆ ಜನರಿಗೆ ನಮ್ಗೆ ಅಪ್ಲಿಕೇಶನ್ ಮೇಲೆ ನಾವು ಮುಂದೆ ಫಾರ್ವರ್ಡ್ ಮಾಡ್ಕೊಂಡು ಕೊಡ್ತೀವಿ. ನಾವು ನಮ್ದು ಈಗ ಬಂಡವಾಳ ಕಡಿಮೆ ಇರೋದ್ರಿಂದ ನಾವು ಕೊಟ್ಟಿರಲಿಲ್ಲ. ಅವರು ಸ್ವಂತ ಬಂಡವಾಳ ಐತೆ, ಆ ಬಂಡವಾಳ ಮೇಲೆ ಕೊಟ್ಟಿರ್ತಾರೆ. ಸುಮಾರು 75 ವರ್ಷದಿಂದ ಇದು ಸಂಘ ಪ್ರಾರಂಭವಾಗಿದ್ದು ಈಗಾಗಲೇ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಇದರಲ್ಲಿ ರೈತರು 100% MT ಸಾಲವನ್ನು ತುಂಬಿದ್ದಾರೆ. ನಮ್ಮ ಲಾಯದಗುಂದಿ ಸೊಸೈಟಿ ಸಂಬಂಧಪಟ್ಟವರು 99.99% BKC ಸಾಲ ಅಂದರೆ ಬೆಳೆ ಸಾಲವನ್ನು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ಜನ. ಅದೇ ರೀತಿಯಾಗಿ ಕೃಷಿಯೇತರ ಸಾಲವನ್ನು ಹೆಚ್ಚು ಕಡಿಮೆ ಎಲ್ಲರೂ 90% ಕಟ್ತಾ ಇದ್ದಾರೆ. ಪಿಗ್ನಿ ಬೆಳೆಗೆ ಸುಮಾರು 7-8 ಲಕ್ಷ ರೂಪಾಯಿ ಪಿಗ್ನಿ ಬರ್ತಾ ಇದೆ. ಈ ರೀತಿ ನಮ್ಮ ಒಂದು ಪ್ರಗತಿ ಇದು ಯಶಸ್ವಿನಿ ಸುಮಾರು 300 ಜನ ನಮ್ಮ ಯಶಸ್ವಿನಿ ಫಲಾನುಭವಿಗಳಾಗಿದ್ದಾರೆ. ಈ ವರ್ಷದಲ್ಲಿ 300 ಜನ ಫಲಾನುಭವಿ. ಮತ್ತು SC ST ಅವರಿಗೆ ಫ್ರೀಯಾಗಿ ಸರ್ಕಾರ ಹಣ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಆಹಾರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಆಹಾರ ವಿತರಣೆ ಸುಮಾರು 1,25,000ವರೆಗೆ ನಮಗೆ ಲಾಭ ಮಾಡಿದೆ. ಚೀಲದಿಂದ ಖಾಲಿ ಚೀಲ ಮಾರಾಟಕ್ಕೆ 47,000 ನಮ್ಮ ಸೊಸೈಟಿಗೆ ಲಾಭ ಮಾಡಿದೆ. ರಸಗೊಬ್ಬರನ್ನು ವಿತರಣೆ ಮಾಡ್ತೀವಿ. ಸುಮಾರು 69 ಲಕ್ಷವರೆಗೆ ನಾವು ರಸಗೊಬ್ಬರ ಖರೀದಿ ಮಾಡಿ ವಿಕ್ರಿ ಮಾಡಿದ್ದೀವಿ. ರಸಗೊಬ್ಬರದಲ್ಲಿ ಪ್ರೈವೇಟ್ ಮಾರೋರಿಗೆ ಮತ್ತು ಸೊಸೈಟಿಯಲ್ಲಿ ಬೆಲೆ ಇರೋದಕ್ಕೂ ಕನ್ಫರ್ಮ್ ಮಾಡಿರಪ್ಪ ಎರಡು ಸೇಮ್ ಅಂತ ಕೆಲಸ ಸಾರ್ವಜನಿಕ ಒಂದು ಇದು ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ. ನಮ್ಮದು 300 ರೂಪಾಯಿನ ಇರ್ತೈತಿ ಯಾವುದಂದ್ರೆ ಇರೋದು. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಅದನ್ನು ಹಮಾಲಿದ ಕೆಲಸ ಜಾಸ್ತಿ ಇಷ್ಟೇ. ನಾವೇನು ಲಾಭಾಂಶ ತೊಗೊಂಡಿಲ್ಲ ಅದರಲ್ಲಿ. ಹಮಾಲಿ ಮತ್ತು ದೂರ ಇರೋದು ಗೋಡಾನ್ ದೂರ ಇರೋದ್ರಿಂದ ಅದು ಹಮಾಲಿಗೆ ಜಾಸ್ತಿ.
ಇತ್ತೀಚೆಗೆ ಮತ್ತೆ ಯಾವುದೋ ವಿಷಯ ಚರ್ಚೆ ಮಾಡಿದ್ವಿ. ಎಲ್ಲ ವಿಷಯ ಚರ್ಚೆ ಮಾಡಿದ್ರು. ಸಾರ್ವಜನಿಕರು ಎಲ್ಲ ಸಹಕಾರ. ಸಾರ್ವಜನಿಕರು ಏನರ ಒಂದು ಸಮಸ್ಯೆಗಳನ್ನ ನಿಮಗೆ ಗಮನಕ್ಕೆ ತಂದ್ರೆ ಅಧ್ಯಕ್ಷ ಗಮನಿಸ್ತಾರೆ. ಸಾರ್ವಜನಿಕ ಸಾಮಾನ್ಯವಾಗಿ ಏನು ತರಲಿಲ್ಲ, ಒಬ್ಬರೇ ಅಷ್ಟೇ ತಮ್ಮದು ಭಾಷೆ ಮಾಡ್ತಿರ್ಲಿಲ್ಲ. ನಾನು ಸಾಲ ಕೊಟ್ಟಿಲ್ಲ, 50,000 ರೂಪಾಯಿ ಬೇರೆ ಸಾಲ ಆಗ್ತಾಯಿದ್ರು. ಅವರು ಸುಮಾರು 6 ಜನ ಅವರು ಕುಟುಂಬ ವ್ಯವಸ್ಥೆ ಇರೋದ್ರಿಂದ ಉತ್ತಾರದಾಗ ಇರಲಿಲ್ಲ. ಅದು ಉತ್ತಾರ ಒಂದೇ ಒಬ್ರು ಮಾಡ್ಕೊಂಡು ನಾವು ಕೊಡ್ತೀವಿ ಸಾಲ, ಅದೊಂದು ಬಿಟ್ಟರೆ ಮತ್ತೇನಿಲ್ಲ. ಒಬ್ರು ಕೇಳಿದ್ರು ಬೇಗನೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಪ್ಪ ನಾವು ರೈತರ ಕೃಷಿ ಬೆಳೆಯುವಾಗ ಅವ್ರು ಬೇಡ ಅನ್ನೋಕ್ಕೆ ಊಟ ಮಾಡೋಕ್ಕೆ ಇದೆಷ್ಟು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಪ್ರಕಾಶ್ ಅವರು ಹೇಳಿದ ಇದರ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.